ಚಿಕೇನಕೊಪ್ಪದ ಚನ್ನವೀರ ಶರಣರ ಶ್ರೀನುಡಿಗಳು. ಅದಕ್ಕೆ ಮುನ್ನುಡಿ ಬರೆದ ಬನಂಜೆ ಗೋವಿಂದಾಚಾರ್ಯರು ಮೊದಲ ಸಾಲಿನಲ್ಲೇ ಏನು ಹೇಳುತ್ತಾರೆ ನೋಡಿ. ಭಗವಂತನ ಶರಣಕ್ಕೆ ಶರಣಾದವರು ಶರಣರು, ಭಗವಂತನಿಂದ ದೂರ ನಿಂತವರು ಶಾಸ್ತ್ರ ಗ್ರಂಥ ಹಿಡಿದು ಜಗಳಾಡುತ್ತಾರೆ. ಚಿಕೇನಕೊಪ್ಪದ ಚನ್ನವೀರ ಶರಣರ ನುಡಿಗಳು. ಒಂದು ದಿನ ಪೋಸ್ಟ್ನಲ್ಲಿ ನಾನು ವಟಾರದ ಮನೆಯಲ್ಲಿದ್ದಾಗ ಬಂದಿತ್ತು, ಶಿವಮೊಗ್ಗದಲ್ಲಿ. ಇದಕ್ಕೆ ಸಾಹಿತಿಗಳಾದ ನೀವು ವ್ಯಾಖ್ಯಾನ ಮಾಡಿ ನಿಮ್ಮ ವಿಚಾರಧಾರೆಯನ್ನು ನಮಗೆ ಕಳುಹಿಸಿಕೊಡಿ ಅಂತ ಕೋರಿಕೆ ಬಂದಿತ್ತು. ಸರಿ, ನಾನು ಸುಮಾರು ಒಂದು 10 ನುಡಿಮುತ್ತುಗಳಿಗೆ ಮಾಡಿ ಕಳುಹಿಸಿಕೊಟ್ಟೆ. ಚೆನ್ನಾಗಿ ಬರೀತೀರಾ, ಮುಂದುವರಿಸಿ ಅಂತ ಹೇಳಿದರು. ಎಷ್ಟು ಸಾಧ್ಯವೋ ಅಷ್ಟು ನುಡಿಮುತ್ತುಗಳಿಗೆ ಬರೆದುಕೊಡಿ ಅಂತ ಹೇಳಿದರು. ಸರಿ, ನಾನು ಸುಮಾರು 75 ನುಡಿಮುತ್ತುಗಳಿಗೆ ಬರೆದಿದ್ದೇನೆ. ಈಗ ಅದನ್ನು ನಿಮ್ಮ ಮುಂದೆ ಹಂಚಿಕೊಳ್ಳಲು ಇಷ್ಟಪಡುತ್ತೇನೆ. ಪುಣ್ಯ ಪಾಪಂಗಳ ಅರಿವು ಇದ್ದವ ಗೆದ್ದ, ಅವನೇ ಸಿದ್ಧ, ಮೆರೆದವ ಪೆದ್ದ ಬಿದ್ದ. ಎಲ್ಲಿದೆ? ಪುಣ್ಯ ಪಾಪಂಗಳ ಅರಿವು ಇದ್ದವ ಗೆದ್ದ, ಸಿದ್ಧ, ಮೆರೆದವ ಪೆದ್ದ ಬಿದ್ದ. ಕೇಳಿ. ಸಾಮಾಜಿಕ ಅಸ್ವಸ್ಥತೆ ಬಹುತೇಕ ಕಾರಣ ಪಾಪ ಪುಣ್ಯಗಳ ಅರಿವು ಇದ್ದು ಇಲ್ಲದಿರುವುದೇ ಆಗಿದೆ. ಎಲ್ಲಿ ನೋಡಿದರೂ ಪಾಪ ಪುಣ್ಯಗಳ ಅರಿವು ಇಲ್ಲದಿರುವುದೇ ಆಗಿದೆ. ಟಿವಿಯಲ್ಲಿ ಪುಡಿ ವಿಡಿಯೋಗಳಲ್ಲಿ ಅಂತೂ ಬಹಳ ಬೇಸರ ಆಗ್ತದೆ. ನಮ್ಮಂಥ ವಯೋವೃದ್ಧರಿಗೆ ಹಾಗೂ ಜ್ಞಾನವೃದ್ಧರಿಗೆ ಇಂದಿನ ಸಮಾಜವನ್ನು ಸುಧಾರಿಸುವುದೇ ದುಸ್ತರ ಎನಿಸಿದೆ. ಯಥಾ ರಾಜ ತಥಾ ಪ್ರಜಾ ಎಂಬಂತೆ ಇಂದಿನ ರಾಜಕಾರಣ ಪ್ರಜೆಗಳ ಮೇಲೆ ಪರಿಣಾಮ ಬೀರುತ್ತಿರುವುದನ್ನು ತಳ್ಳಿ ಹಾಕುವಂತಿಲ್ಲ. ನೋಡಿ, ಆ ಕಾಲದಲ್ಲೇ ಬರೆದಿದ್ದೇನೆ. ಇದು 90ರ ದಶಕದಲ್ಲಿ ನಾನು ಮಾಡಿರುವ ಹಸ್ತಪ್ರತಿ. ಜನರ ಅಜ್ಞಾನ, ಅನಕ್ಷರತೆ, ಕಿತ್ತು ತಿನ್ನುವ ಬಡತನ, ಮೂಢನಂಬಿಕೆ ಆ ಕೆಳವರ್ಗದ ಜನರನ್ನು ಕ್ರುದ್ಧರನ್ನಾಗಿ ಮಾಡಿದೆ. ತಮಗೆ ಇಲ್ಲದ ಭೋಗೋಪಭೋಗಗಳು ಇತರರಿಗೇಕೆಂಬ ಈರ್ಷೆ, ದ್ವೇಷ, ಅಸೂಯೆ ಹೆಚ್ಚುತ್ತಿರುವುದು. ಕಷ್ಟಪಟ್ಟು ದುಡಿದರೂ ತಕ್ಕ ಫಲ ಸಿಗದಿರುವುದು ಅವರನ್ನು ಸಿಟ್ಟಿಗೆ ಎಬ್ಬಿಸಿದೆ, ರೋಷಾವೇಶಕ್ಕೆ ಎಬ್ಬಿಸಿದೆ. ಅಲ್ಲದೆ ಅನ್ಯಾಯ, ಅನಾಚಾರ, ಶೋಷಣೆಯಿಂದಲೇ ಬದುಕಿನಲ್ಲಿ ಮೇಲೆ ಬಂದು ಶ್ರೀಮಂತರಾಗಲು ಸಾಧ್ಯ ಎಂಬ ಅಭಿಪ್ರಾಯ ಆ ವರ್ಗದ ಜನರಲ್ಲಿ ಕಾಣಸಿಗುತ್ತಿದೆ. ಇದಕ್ಕೆಲ್ಲ ಕಾರಣರಾದವರು ರಾಜ್ಯದ ಅನಂತರ ದೇಶದ
ರಾಜ್ಯದ ರಾಜಕಾರಣಿಗಳು, ಶಾಸಕರು, ಮಂತ್ರಿಗಳು, ಅಧಿಕಾರಸ್ಥರು ಅಥವಾ ಅಂಥ ವ್ಯಕ್ತಿಗಳನ್ನೇ ತೆರೆಯ ಮೇಲೆ ತೋರಿಸಿ ಅವರ ದೇಶದ ರಾಜಕೀಯವನ್ನು ವೈಭವೀಕರಿಸಿ ಹಿಂಸೆ ಕ್ರೌರ್ಯಗಳಿಗೆ ಜಯವೆಂದು ಸಾರುವ ಕಳ್ಳತನ, ಕೊಲೆ, ಲೂಟಿ, ದರೋಡೆ ಮಾಡುತ್ತಿರುವ ಡಕಾಯಿತರ ಬಳುವಳಿಯು ಅವರಿಂದ ಪ್ರೇರಿತರಾಗಿದ್ದಾರೆಯೋ? ಕಾಳಸಂತೆಯ ಖದೀಮರ ಕೈವಾಡವು ಕರ್ನಾಟಕದಲ್ಲಿ ಕುದುರೆಗೇಡಿಗಳು, ಕಾಲೆಳೆಯವರು. ಕುದುರೆಗೇಡಿಗಳು ಅಂದರೆ ದೇಶ ಸಾಧಿಸೋರು, ಕಾಲೆಳೆಯೋರು, ಹೊಟ್ಟೆ ಕಿಚ್ಚಿನಲ್ಲಿ ಕುದುಕಲು ಬುದ್ಧಿಯವರು. ಕಾಳಸಂತೆ ಖದೀಮರು ಅಂದರೆ ಲಂಚಕೋರು, ಮೋಸ ವಂಚನೆಗಳು. ಹೇಗಾದರೂ ದುಡ್ಡು ಮಾಡಬೇಕು, ದುಡ್ಡು ಮಾಡಿಯೇ ತೀರ್ತಾರೆ, ಬಿಡಲ್ಲ. ಇಂತಹ ರೋಗಗ್ರಸ್ತ ಸಮಾಜವನ್ನು ನಾವೀಗ ಕಾಣ್ತಾ ಇದ್ದೇವೆ ಕರ್ನಾಟಕದಲ್ಲಿ. ಡಾಕ್ಟರ್ ಚನ್ನವೀರ ಕಣವಿ ಅವರು ಹೇಳುವ ಈ ವಚನವನ್ನೇ ನೋಡಿ, ಮನಃಶುದ್ಧಿ ಇಲ್ಲದ ಮಂತ್ರಿತ್ವವೇ ಬೇಕೆ, ಚಿತ್ತಶುದ್ಧಿ ಇಲ್ಲದ ಶಾಸಕತ್ವ ಬೇಕೆ, ಮನಃಶುದ್ಧಿ ಇಲ್ಲದ ಮಂತ್ರಿತ್ವ ಬೇಕೆ, ಚಿತ್ತಶುದ್ಧಿ ಇಲ್ಲದ ಶಾಸಕತ್ವ ಬೇಕೆ, ಭಾವಶುದ್ಧಿ ಇಲ್ಲದ ರಾಜ್ಯಪಾಲತ್ವ ಬೇಕೆ, ಜೀವನ ಶುದ್ಧಿ ಇಲ್ಲದ ಸಮಾಜವಾದ ಬೇಕೆ, ದೀನ ದಲಿತರನ್ನು ಉದ್ಧರಿಸದ ರಾಷ್ಟ್ರದ ಪ್ರಗತಿ ಎಂದರೇನೆಯ ಸಾಧ್ಯವೇ? ಅವರದೇ ಇನ್ನೊಂದು ವಚನ ಹೀಗಿದೆ ಕೇಳಿ. ರಾಷ್ಟ್ರ ಭಾವನೆ ಗೌಣ, ಭ್ರಷ್ಟಾಚಾರ ಭಾವನೆ ಪ್ರಧಾನ, ಆಡಳಿತ ಮನೋಭಾವ ಕಿಂಚಿತ್ತೂ ಇಲ್ಲ. ಎಲ್ಲಿವರೆಗೂ ಹೋಗ್ತಾ ಇದೆ ಅಂತಂದರೆ, ಹೇಗಾರು ಮಾಡಬೇಕು, ಸುಖ ಅನುಭವಿಸ್ಬೇಕು, ಹೇಗೆ ಮಾಡಿದ್ರು ನಾವು ಕೊಲೆ ಮಾಡಿದ್ರು ಕೂಡ ಹಿಡಿದಾಕ್ತಾರೆ, ಕಳ್ಳತನ ಮಾಡಿದ್ರು ಹಿಡಿದಾಕ್ತಾರೆ, ಹೇಗಿದ್ರೂ ನಾವು ಸಿಕ್ಕೇ ಸಿಗ್ತೀವಿ, ಕಂಬಿ ಎಣಿಸ್ತೀವಿ, ಶಿಕ್ಷೆ ಆಗುತ್ತೆ ಅನ್ನುವ ಹೆದರಿಕೆ ಕಾಣ್ತಾ ಇಲ್ಲ. ಹೀಗೆ ಮನುಷ್ಯರಾಗಿರುವುದನ್ನು ಮರೆತಿದ್ದಾರೆ. ಇದು ಮನುಜ ಸಂಕುಲ ಅಲ್ಲ, ಮೃಗ ಸಂಕುಲವಾಗಿದೆ. ಪಾಪ ಪುಣ್ಯಗಳ ಪರಿಜ್ಞಾನ ಅದೆಲ್ಲ ಇಲ್ಲ, ಅದೆಲ್ಲ ಕಲ್ಪನೆ ಅಂತಿದ್ದಾರೆ. ಪ್ರಭುಗಳಿಗೆ ಪ್ರಜಾ ಚಿಂತನೆಗಿಂತಲೂ, ನೋಡಿ ಆವಾಗಲೇ ಬರಿತಾ ಇದ್ದೀನಿ, ಪ್ರಭುಗಳಿಗೆ ಪ್ರಜಾ ಚಿಂತನೆಗಿಂತಲೂ ತಮ್ಮ ಅಧಿಕಾರ ಉಳಿಸಿಕೊಳ್ಳುವ ಮತ್ತು ವೈಭೋಗದಲ್ಲಿ ಮೆರೆಯುವುದಷ್ಟೇ. ಶ್ರೀ ಶರಣರ ಈ ನುಡಿಯನ್ನೇ ನೋಡಿ, ಹಿಂದಿನ ಪುಣ್ಯ ಇಂದಿನದು ಮುಂದು. ರಾಜಯೋಗ ಯಾವುದೋ ಪುಣ್ಯದಿಂದ ಸಿಕ್ಕಿದೆ, ಅದನ್ನು ಪೋಲು ಮಾಡುವುದು ಅಲ್ಲ. ಇಲ್ಲೇ ಸ್ವರ್ಗ, ಇಲ್ಲೇ ನರಕ. ಇಂದಿನ ಪಾಪ ಜನ್ಮದಾಗ ಉಣಬೇಕ, ಹಿಂದಿನ ಪುಣ್ಯ ಫಲದಿಂದ ಇಂದಿನ ರಾಜಭಯೋಗ, ಅಧಿಕಾರ ಸ್ಥಾನಮಾನಗಳು, ಸಿರಿವಂತಿಕೆಯ ಸುಖೋಲ್ಲಾಸಗಳು. ಹಿಂದಿನ ಪುಣ್ಯ ಫಲದ ಹುಂಡಿ ದೊಡ್ಡದಿದ್ದಷ್ಟು, ಇಂದಿನ ಪುಣ್ಯದಲ್ಲೇನೋ ಬಹಳ ಮಾಡಿದ್ದೀರಿ, ಆ ಹುಂಡಿ ದೊಡ್ಡದಿದ್ದಷ್ಟು ಇಂಥವರ ವೈಭೋಗ, ಪಾತಕ, ಅಟ್ಟಹಾಸಗಳು ಅಧಿಕವೇ. ಶ್ರೀ ಶರಣರ ಮೇಲಿನ ನುಡಿಯಂತೆ ಇಂಥ ದೊಡ್ಡ ಮನುಷ್ಯರು ಇದೇ ಜನ್ಮದಲ್ಲಿ ತಮ್ಮ ಪಾಪದ ಫಲ ಉಂಡೇ ತೀರುತ್ತಾರೆ. ಆದರೇನು, ಇಂಥವರಿಗೇನು ಆಗುವುದಿಲ್ಲ.
ಚೆನ್ನಾಗಿಯೇ ಇರುತ್ತಾರೆ, ಮೆರೆಯುತ್ತಲೂ ಇರುತ್ತಾರಲ್ಲ ಎಂಬ ಉದ್ಗಾರ ನಮ್ಮ ನಮ್ಮ ನಡುವೆ ಇದ್ದದ್ದೇ. ಶ್ರೀ ಶರಣರ ಇನ್ನೊಂದು ನುಡಿಯಲ್ಲಿ ಅದಕ್ಕೆ ನಾವು ಉತ್ತರ ಕಾಣಬಹುದು. ಭವದ ಹರಿಗೋಲು ತೂತ ಇರೋದ, ಅದಕ್ಕ ಭಗವಂತನ ಹರಿಗೋಲು ಹತ್ತಾಕ ಹೇಳೋದು ನೋಡಿ ಏನು ನಾವು ಮರೆಯಬಾರದು ಅಲ್ಲವೇ?